ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ಮುಳಬಾಗಿಲಿನ ಅವನಿ ಬ್ಲಾಕ್ ಅಧ್ಯಕ್ಷರಾದ ಆದಿನಾರಾಯಣ್ ಅವರು ಉಚಿತ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಜನರಿಗೆ ಒಂದು ಸಂದೇಶದ ಮುಖಾಂತರ ಹೆಲ್ಮೆಟ್ ಧರಿಸಿ ಜೀವ ಉಳಿಸಿ ಎಂಬ ಭಾವನೆಯಿಂದ ದಿನಾಂಕ 4/26ರಂದು ಬಾಲಾಜಿ ಭವ್ಯ ಮೈದಾನದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸಾರ್ವಜನಿಕರಿಗೆ ಹೆಲ್ಮೆಟ್ ಬೇಕು ಎಂದರೆ ಆಧಾರ್ ಕಾರ್ಡ್, ಆರ್ಸಿ ಬುಕ್ ಹಾಗೂ ಅವರ ಮೊಬೈಲ್ ನಂಬರ್ ನೋಂದಣಿ ಮಾಡಿ ಅದರ ಮುಖಾಂತರ ಹೆಲ್ಮೆಟ್ ಅನ್ನು ಪಡೆಯಬೇಕೆಂದು ಆದಿನಾರಾಯಣ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಆದಿನಾರಾಯಣ್ ಅವರು ಈ ಕಾರ್ಯಕ್ರಮಕ್ಕೆ ಹಲವು ರಾಜಕಾರಣಿಗಳು, ಕಾಂಗ್ರೆಸ್ ಕಾರ್ಯಕರ್ತರು, ಕೋಲಾರ ಶಾಸಕರಾದ ಕೊತ್ತೂರು ಮಂಜು ಅವರು ಕೆಲವು ದಿನ ಹಿಂದೆ ಸ್ಥಳ ಪರಿಶೀಲನೆಗೆ ಮಾಡಿ ಹೆಲ್ಮೆಟ್ ಅನ್ನು ಕೊಡಲಾಗುತ್ತದೆ ಎಂದು ಶಾಸಕರು ಹೇಳಿದರು. ಅದೇ ರೀತಿ ಸ್ಥಳ ಪರಿಶೀಲನೆ ಮಾಡಿ ಹೆಲ್ಮೆಟ್ ವಿತರಣೆಗೆ ಶುಭ ದಿನಾಂಕ 4ನೇ ತಾರೀಕು ಎಂದು ಘೋಷಿಸಿದ್ದಾರೆ. ಅವರ ಈ ಕಾರ್ಯಕ್ರಮಕ್ಕೆ ಶುಭವಾಗಲಿ ಎಂದರು. ಜನರು ಅಭಿಪ್ರಾಯಪಟ್ಟಿದ್ದಾರೆ. ಅವರು ನೀವು ಕೇಳಿದ್ದು ಸರಿ. ನಾನು ಇವಾಗ ಏನು ಹೇಳಿದ್ದು, 23ರಲ್ಲಿ ಸೋತಿದ್ದಾರೆ, ಅವರೇ ಇಲ್ಲಿ ಅಭ್ಯರ್ಥಿಯಾಗಿದ್ದಾರೆ. ಅದೇ ಎರಡೇ ಪ್ರಶ್ನೆ. ಎಲ್ಲಾ ಕಾಂಗ್ರೆಸ್ನ ನಮ್ಮ ಕಾರ್ಯಕರ್ತರು, ನಾಯಕರುಗಳು ನಮ್ಮ ಭಾವನೆ ಇರೋದು, ಅವ್ರು ಕೊಡೋದು, ಆ ಒಂದು ಸೂಚನೆ ಇರೋದಕ್ಕೇನೆ ಅವ್ರನ್ನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಾಡಿದ್ರು. ಯಾರು ಏನೇ ಬರಲಿ, ಸಮಾಜ ಸೇವೆ ಮಾಡಲಿ, ಕೋಪರೇಷನ್ ಮಾಡೋಣ, ಅದಕ್ಕೇನು ತೊಂದರೆ ಇಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲ ಆಗಲಿ, ಬರ್ಲಿ, ಎಷ್ಟು ಜನ ಬರ್ತಾರೋ ಬಂದು ಮಾಡಲಿ, ಅದಕ್ಕೇನಂತೆ. ಅಭ್ಯರ್ಥಿ ಅಂತೂ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬರೇ, ಆದಿನಾರಾಯಣ್ ಒಬ್ಬರೇ. ಇನ್ನೇನಾದ್ರು ಇದ್ರೆ ಕೇಳಿ. ಆತ್ಮೀಯ ಕಾಂಗ್ರೆಸ್ ಬಂಧುಗಳೇ, ನಮ್ಮ ಬ್ಲಾಕ್ ಅಧ್ಯಕ್ಷರಾಗಿರ್ತಕ್ಕಂಥ ಆದಣ್ಣನವರೇ, ರಾಮಲಿಂಗರೆಡ್ಡನವರೇ, ಸುಹಾಸ್ ಅವರೇ, ಸಭಾನಲ್ಲವರೇ, ಎಲ್ಲರೂ, ನಮ್ಮ ರಾಜೇಂದ್ರ ಗೌಡ್ರೆ, ನಮ್ಮ ಭಾವನವರೇ, ಎಲ್ರಿಗೂ ಬಂದಿರ್ತಕ್ಕಂಥವ್ರು. ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಎಚ್ ನಾಗೇಶ್ ಸಾಹೇಬ್ರ ಕತೆ ಬಂದಾಗ ಇವತ್ತು ಒಂದು ಪ್ರಸ್ತಾಪ ಮಾಡಬೇಕಾಗಿದೆ. ಅದೇ ಸಬ್ಜೆಕ್ಟೇ ಏನಂತ ಇಲ್ಲ ಆಯ್ತು. ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ನಾಯಕರುಗಳು ಬರ್ತಾವ್ರೆ, ಆದ್ರೆ ಎಲ್ರು ದುಡಿಲಿ. ಅವ್ರೊಂದ್ ಸಾರಿ ಕೈ ತಪ್ಪಿದೆ, ಯಾರು ಆದಳಪ್ಪನವ್ರದ್ದು. ಅವ್ರಿಗೊಂದು ಚಾನ್ಸಸ್ ಕೊಟ್ಟು ಮುಳಬಾಗಲ್ ತಾಲೂಕಲ್ಲಿ ಒಂದ್ ಸ್ವಲ್ಪ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಿ ನಾವೆಲ್ಲರೂ ಒಟ್ಟಿಗಿರೋಣ. ಈಗ ನಮ್ಮ ಬ್ಲಾಕ್ ಅಧ್ಯಕ್ಷರುಗಳು ನಮ್ಮ ಆದಣ್ಣನವ್ರು ಆದ್ಮೇಲೆ ಕೆಲವೊಂದು ಪ್ರಚಾರ ಸಮಿತಿಗಳಾಗಿರ್ಬೋದು, ಕೆಲವೊಂದು ಹಂಗೆ ಪೆಂಡಿಂಗ್ ಇದೆ. ದಯವಿಟ್ಟು ನೀವು ದೊಡ್ಡವರು ಎಲ್ಲರೂ ಕೂತು ಎಲ್ಲೆಲ್ಲಿ ಖಾಲಿ ಇದೆಯೋ ಅದನ್ನ ತುಂಬಿಸ್ಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ, ಪ್ರತಿಯೊಂದು ಗ್ರಾಮ ಪಂಚಾಯತಿಯಿಂದನೂ ಈ ಹೆಲ್ಮೆಟ್ ಕೊಡೋ ಕಾರ್ಯಕ್ರಮದಲ್ಲಿ ಎಲ್ಲರನ್ನು ಭಾಗವಹಿಸ್ಕೊಂಡು ಪಕ್ಷಭೇದವನ್ನು ಬಿಟ್ಟು ಪಕ್ಷವನ್ನು ಸಂಘಟನೆ ಮಾಡ್ಬೇಕಂತ ಹೇಳ್ಬಿಟ್ಟು ನನ್ನ ಅಭಿಪ್ರಾಯ. ಇನ್ನೊಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಕ್ಕಂಥ ಎಲ್ರಿಗೂ ಉಸ್ತುವಾರಿಗಳು ಯಾರು ವಹಿಸ್ಕೋಬೇಕು, ಯಾವ ರೀತಿ ನಾವು ಈ ಕಾರ್ಯಕ್ರಮ ರೂಪರೇಖೆಗಳನ್ನು ಇದು ಮಾಡ್ಬೇಕಂತ ಹೇಳ್ಬಿಟ್ಟು ಅದು ಒಬ್ಬರಿಗೆ ಜವಾಬ್ದಾರಿಯನ್ನು ಕೊಡ್ತಕ್ಕಂಥದ್ದು. ಸುಮಾರು ಒಬ್ಬರು ಕೊಟ್ಟರೆ 4-5 ಜನ ಜವಾಬ್ದಾರಿ ವಹಿಸ್ಕೊಂಡು ಬರ್ತಕ್ಕಂಥ ಜನಕ್ಕ ಯಾವ ರೀತಿ ಮಾಡಿದ್ರೆ ಸರೋಗತ್ತೆ ಅಂತ ಹೇಳ್ಬಿಟ್ಟು ಇದು ಮಾಡಬೇಕು. ಒಂದು ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನು ದಯವಿಟ್ಟು ಇದು ಬೇಗ ಅತಿ ಶೀಘ್ರದಲ್ಲಿ ಇದನ್ನ ಫಿಲಪ್ ಮಾಡ್ಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ. ಇವತ್ತು ಎಲ್ಲರೂ ಗಮನಿಸಬೇಕು ಮಾತೆ. ಎಲ್ಲರಿಗೂ ನಮಸ್ಕಾರ. ಹೆಲ್ಮೆಟ್ ಮಾತಾಡ್ತೀನಿ. ನಮ್ಮ ಆದ್ನವರು MLA ಆಗ್ತಾರೆ, ವಿಧಾನಸಭೆ ಕಳ್ತೀವಿ, ಅವ್ರ ಜೊತೆಯಲ್ಲಿ ನಾವು ಹೋಗ್ತೀವಿ. ಅದು ಡೆಫಿನೆಟ್ 100%. ಇನ್ನೊಂದು ಏನಂದ್ರೆ, ಬಹಳ ಕಷ್ಟ ಪಡ್ತಾ ಇದ್ದಾರೆ ತಾಲೂಕಲ್ಲಿ. ನಾವು ಅವ್ರ ಜೊತೆಯಲ್ಲಿ ಇದ್ವಿ. ಮಾತಾಡುವಾಗ ಯಾರು ಮಾತಾಡ್ಸೋರ್ಗೆ ಅವಕಾಶ ಕೊಡ್ಬೇಕು. ಕೂತ್ಕೊಳ್ಳಿ, ಬೇಡ, ಹೋಗಿ ಅಂತ ಹೇಳ್ಬಾರ್ದು. ಯಾರನ್ನ ಆಗ್ಲಿ, ಇರಿ ಸರ್, ನೀವು ನಿಮ್ಗೆ ಗೊತ್ತಿಲ್ಲ, ಇರಿ, ಒಂದ್ ನಿಮಿಷ ಕೋಪ ಮಾಡ್ಕೋಬಾರ್ದು ಸರ್, ಕೋಪ ಮಾಡ್ಕೋಬಾರ್ದು. ಇನ್ನೊಂದು ಹೇಳ್ತೀನಿ, ಒಂದೇ ಒಂದು ಮಾತು. ಯಾರನ್ನ ನೋಡಿ ಕೋಪ ಮಾಡ್ಕೊಳ್ಳಿ, ನನ್ನ ಮೇಲೆ ಏನನ್ನ ಇದು ಮಾಡ್ಕೊಳ್ಳಿ. ಇನ್ನೊಂದೇನಂದ್ರೆ, ನಮ್ಮ ಆದ್ನಾರಾಯಣ್ ಸಾರ್ಗೆ, ನಮ್ಮ ಲೀಡರ್ಸ್ಗೆಲ್ಲ ಒಂದು ಮಾತು ಹೇಳ್ತೀನಿ. ಹಳುಬರಿಗೆ ಹೊಸಬರಿಗೆಲ್ಲ ಜೊತೆಯಲ್ಲಿ ಇಟ್ಕೊಂಡು ನಾವು ಒಂದಾಗಿ ಕೆಲಸ ಮಾಡೋಣ. ಅದು ಮುಖ್ಯವಾಗಿ ಬೇಕಾಗಿರೋದು. ಅದು ಇದ್ರೆ ಹಳುಬರಿಗೆ ಬಿಟ್ಬಿಟ್ಟು ಹೊಸಬರಿಗೆ ಬಿಟ್ಬಿಟ್ರು, ಅವ್ರು ಬೇಡ ಇವ್ರು ಬೇಡ, ಅದು ಇರಬಾರ್ದು. ಒಂದಾಗಿ ಇರ್ಬೇಕು. ನಾವು ಒಂದಾಗಿ ಕೆಲಸ ಮಾಡೋಣ, ಮುಂದಕ್ಕೆ ಹೋಗೋಣ.
ಐಪನ್ ಗೆಲ್ಸೋಣ. ಆಮೇಲೆ ನಾವು ಎಲ್ಲ ಅವರೆಲ್ಲ MLA, ನಾವು MLA, ನಾವೆಲ್ಲರೂ MLA ರೀ. ಅವ್ರು ಗೆದ್ಮೇಲೆ ಈಗ ನಮ್ಮ ಕೊತ್ತೂರು ಮಂಜಣ್ಣವ್ರ MLA ಆಗಿದೆ, ನಾವೆಲ್ಲ MLAನ. ಅದಕ್ಕೆ ನಾನು ಒಂದೇ ಒಂದು ಮಾತು ಹೇಳ್ಬಿಟ್ಟು ನಮ್ಮ ಆದಿನಾರಾಯಣ ಸರ್ಗೆ ಅವ್ರಿಗೆ ಮುಂದಕ್ಕೆ ತರೋಣ. ನಾವೆಲ್ಲ ಸೇರಿ ಹೋಗೋಣ. ಹಳಬರು ಹೊಸಬ್ರು ಇಲ್ಲಿ ಸೇರ್ಕೊಂಡು ಕೆಲವರು ಬಿಟ್ಟಿದ್ದಾರೆ, ಅದು ಇರಬಾರ್ದು. ನಮ್ಗೆಲ್ಲ ಗೊತ್ತು. जरा इतना कुछ छोड़ डाली, वो नहीं छोड़ना. ಪತ್ರಿಕಾಗೋಷ್ಠಿ ವಿಶೇಷ. ಮೊಟ್ಟ ಮೊದಲನೇದಾಗಿ ನಮ್ಮ ಆವಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಆದಿನಾರಾಯಣನವ್ರು ಮಾಡಿರೋದು ಎಷ್ಟು ಸಂತೋಷ ಅಂತ ಹೇಳಿದ್ರೆ, ಈಗ ಅದಕ್ಕೆ ಕ್ಲಾರಿಟಿ ನಮ್ಮ ರಾಮಲಿಂಗನವರು ಹೇಳಿದ್ರು ಯಾರ್ಯಾರೇನಂತ. ಅವರನ್ನು ಆಯ್ಕೆ ಮಾಡಿದಂಥ ರಾಜ್ಯ ನಾಯಕರಿಗೂ, ಎಲ್ಲ ಜಿಲ್ಲಾ ನಾಯಕರಿಗೂ, ತಾಲೂಕಿನ ಪ್ರತಿಯೊಬ್ಬ ಹಿರಿಯ ನಾಯಕರು, ಯುವ ನಾಯಕರುಗಳು ಎಲ್ಲರೂ ಸೇರಿ ಅವ್ರದೊಂದು ಪಟ್ಟ ಕಟ್ಟಿದ್ದಾರೆ. ಆ ಪಟ್ಟವನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು. ಅದೇ ರೀತಿಯಾಗಿ ನಮ್ಮ ನೀಲಕಂಠೇಗೌಡರು ಯಾವ ರೀತಿ ಸಂಘಟಿತರಾಗಿ ಪ್ರತಿ ದಿವಸ ಪ್ರತಿಯೊಬ್ಬ ಸಣ್ಣ ಕಾರ್ಯಕರ್ತನಿಂದ ಹಿಡಿದು ಹಿರಿಯರಿಂದ ಹಿಡಿದು ಯುವಕರಿಂದ ಹಿಡಿದು ಎಲ್ಲರನ್ನು ಕೂಡ ಒಗ್ಗಟ್ಟುಗೂಡಿಸ್ಕೊಂಡು ಹೋಗ್ತಾ ಇದ್ರು. ಅದೇ ರೀತಿ ಅವ್ರ ಕೈಯನ್ನು ಬಲಪಡಿಸ್ಬೇಕು ಎಲ್ಲ ನಾಯಕರು ಕೂಡ. ಯಾವುದೇ ತಾರತಮ್ಯಗಳು ಇರಬಾರ್ದು. ಮುಂದೆ ಬರ್ತಕ್ಕಂಥ ಪ್ರತಿಯೊಂದು ಚುನಾವಣೆಯಲ್ಲಿ ಕೂಡ ನಾವು ಭಾಗಿಯಾಗಿ ನಮ್ಮದೇ ಪಕ್ಷವನ್ನ ಗೆಲ್ಲಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ಹೋಗ್ಬೇಕು. ಇವತ್ತು ಮುಖ್ಯವಾಗಿ ವಿಶೇಷತೆ ಏನಂತ ಹೇಳಿದ್ರೆ, ಇಡೀ ರಾಜ್ಯದಂತ ಹೆಲ್ಮೆಟ್ ಹಾಕಿ ಜೀವ ಉಳಿಸಿ ಅನ್ನೊಂದು, ಅದನ್ನ ನಮ್ಮನ್ನು ಪ್ರತ್ಯೇಕವಾಗಿ ನಮ್ಮ ಆದಿನಾರಾಯಣನವರು ಸ್ವಂತ ಖರ್ಚಿನಿಂದ ಇವರು ಯಾವತ್ತು 2023 ಅಭ್ಯರ್ಥಿಗಳಿಂದ ಕೂಡ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ಕೊಂಡ್ ಬರ್ತಾ ಇದ್ದಾರೆ, ಸಮಾಜ ಸೇವೆ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಯಾರೇ ಬಡವರಾಗ್ಬೋದು, ದೀನ್ ದಲಿತರಾಗ್ಬೋದು, ಯಾರೇ ನಮ್ ಕಷ್ಟ ಅಂತಂದ್ರು ಕೂಡ ಒಳ್ಳೊಳ್ಳೆ ಸಹಾಯ ಮಾಡಿ ಕಳಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಮುಂದೇನು ನಡ್ಸ್ಕೊಂಡು ಹೋಗ್ಲಿ. ಬರ್ತಕ್ಕಂಥ ಚುನಾವಣೆಯಲ್ಲಿ ಅವರು ಶಾಸಕರಾಗಿ ಮುಳುಬಾಗಿಲಲ್ಲಿ ವಿಜೃಂಭಿಸ್ಲಿ ಅನ್ನೋದೇ ನನ್ನ ಆಸೆ. ನಮ್ಮ ನಾಯಕರ ಎಲ್ಲರ ಆಸೆನೂ ಅದೇ ಆಗ್ಬೇಕು. ಈಗ ನಮ್ಮ ಸ್ನೇಹಿತರು ಒಂದು ಕ್ವಶನ್ ಕೇಳಿದ್ರು, ಇದಕ್ಕೆ ಗುಡುಪಲ್ಲಿಯಲ್ಲಿ ಕೊತ್ತೂರು ಮಂಜುನಾಥ್ ಅವ್ರು ಹೇಳಿದ್ರು, ಓಪನ್ ಆಗಿ ಹೇಳಿದ್ರು ಅವರೇ ನಮ್ಮ ಅಭ್ಯರ್ಥಿ ಅಂತ. ಇಲ್ಲಿ ಕೂಡ ನಮ್ಮ ನಾಯಕರೆಲ್ಲ ಸೇರಿ ಅವರನ್ನೇ ಅಭ್ಯರ್ಥಿ ಮಾಡೋದು. ಯಾರಿಗೂ ಬೇರೆ ಅವಕಾಶ ಇಲ್ಲ. ಇಲ್ಲಿ ಬರ್ಬೋದು, ಬರ್ತಾ ಇದ್ದಾರೆ, ಸಂತೋಷ ಇತ್ತು. ಯಾರು ಬರ್ತಾರೆ, ಇದು ಪ್ರಜಾಪ್ರಭುತ್ವ. ಬಂದು ಸೇವೆ ಮಾಡ್ಲಿ, ಪ್ರತಿಯೊಬ್ರು ಮಾಡ್ಲಿ. ನೀವ್ ಹೇಳ್ತಾ ಇದ್ರೆ ಹೆಸರುಗಳು ಯಾರ್ಯಾರು ಬರ್ತಾ ಇರ್ತಾರೆ, 100 ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ತಪ್ಪೇನಿದೆ ಸಮಾಜ ಸೇವೆ ಮಾಡೋದಕ್ಕೆ, ತಪ್ಪೇನಿಲ್ಲ. ಬರ್ಲಿ ಪಾಪ, ಯಾರೋ 4 ಜನಕ್ಕೆ ಅನುಕೂಲ ಆಗ್ಲಿ, ಅದೇ ನಮ್ಮ ಉದ್ದೇಶ. ಅದೇ ರೀತಿಯಾಗಿ ಈ ಹೆಲ್ಮೆಟ್ ಕಾರ್ಯಕ್ರಮ ಫೆಬ್ರವರಿ 4ನೇ ತಾರೀಕು ನಮ್ಮ ಕಾಂಗ್ರೆಸ್ ಭವನದ ಮುಂದೆ ಇರ್ತಕ್ಕಂಥ ಮೈದಾನದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಆ ಆಚರಣೆ ಅನ್ನೋದಕ್ಕಿಂತ ತಾಲೂಕಿನ ಪ್ರತಿಯೊಬ್ಬ 2 ವೀಲರ್ ಇರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯು ಆ ದಿನ ಬಂದು ಇಲ್ಲಿ ನೋಂದಣಿ ಮಾಡಿಸೋದಕ್ಕೆ ಮನವಿ ಮಾಡ್ಕೊಂಡಿದ್ದಾರೆ. ಆಲ್ರೆಡಿ ಪಾಂಪ್ಲೆಟ್ ಓಡಿಸಿದ್ದಾರೆ. ಅದೇ ರೀತಿ ನಿಬಂಧನೆಗಳು ಬಹಳಷ್ಟಿದೆ ಇದರಲ್ಲಿ. ಈ ನಿಬಂಧನೆಗಳು ಬಹಳಷ್ಟು ಜನ ಪಾಲನೆ ಮಾಡೋರಿಲ್ಲ ಪಾಪ. ಬಹಳಷ್ಟು ಪ್ರಾಣಿಗಳು ಪ್ರತಿದಿನ ಕೂಡ 2-3 ಆಕ್ಸಿಡೆಂಟ್ ಆಗ್ತಾ ಇದೆ ಪ್ರತಿದಿನ ಕೂಡ. ಹೀಗಾಗಿ ಒಂದು ಪ್ರಾಣ ಹೋದ್ರೆ ಆ ಕುಟುಂಬಕ್ಕೆ ಎಷ್ಟು ನಷ್ಟ ಆಗುತ್ತೆ, ಆ ಕುಟುಂಬ ಬೀದಿ ಪಾಲಾಗುತ್ತೆ ಅನ್ನೋದು ಬಹಳ ಜನ ನನ್ನ ಕಣ್ಣಾರೆ ನೋಡಿ, ಬಹಳ ಜನ ನಾನು ಎತ್ಕೊಂಡೋಗಿ ಹಾಕಿದ್ದೀನಿ ಹಾಸ್ಪಿಟ್ಲಲ್ಲಿ. ಈ ರೀತಿ ಆಗ್ಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶ ಅವ್ರದ್ದು. ಅವರಿವತ್ತು 25ರಿಂದ 30,000 ಹೆಲ್ಮೆಟ್ಸ್ ಅನ್ನು ಈಗಾಗಲೇ ಖರೀದಿ ಮಾಡಿದ್ದಾರೆ. ನಮ್ಮ ಇಲ್ಲಿರ್ತಕ್ಕಂಥ ತಾಲೂಕಿನ ಎಲ್ಲರೂ ಸಹ ಪ್ರತಿಯೊಬ್ಬರು ಬಂದು ಹೆಲ್ಮೆಟ್ ಅನ್ನು ಪಡೆದು ಒಂದು ಆಶೀರ್ವಾದ ಮಾಡ್ಬೇಕು ಅವ್ರಿಗೂ ಕೂಡ. ಅದೇ ಆಶೀರ್ವಾದ ಬದುಗೆ ನಿಮ್ಮ ಜೀವ ಉಳಿಸ್ಕೊಳ್ಳುವಂತ ಕೆಲಸ ಮಾಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ಈ ಸದುಪಯೋಗನ ಉಪಯೋಗಿಸ್ಕೊಂಡು ಎಲ್ಲರೂ ತಮ್ಮ ಜೀವನ ಉಳಿಸ್ಬೇಕು. ಅದೇ ರೀತಿಯಾಗಿ ನಮ್ಮ ಆಜ್ಞೆಯವರ ನೇತೃತ್ವದಲ್ಲಿ ಪ್ರತಿಯೊಂದು ಕಾರ್ಯಕ್ರಮ ಇದೇ ನೀತಿ ನಡೆದು ಮುಂದಕ್ಕೆ ಅವರೊಂದು ಒಳ್ಳೆಯ ಸ್ನಾನವನ್ನು ಪಡೀರಿ ಅಂತೇಳಿ ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಮತ್ತೊಮ್ಮೆ ಮಗದೊಮ್ಮೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಂತ ಆದಿನಾರಾಯಣ ಅವ್ರಿಗೆ ಮತ್ತೊಮ್ಮೆ ಸಲ್ಲುತ್ತಾ ಅಭಿನಂದನಾ ಕಾರ್ಯಕ್ರಮವನ್ನು ನಾವು ಮಾಡೋದಕ್ಕೆ ಪ್ಲಾನ್ ಮಾಡಿದೀವಿ. ನಾವೆಲ್ಲರೂ ಈಗಾಗಲೇ ಮಾಡ್ಕೊಂಡಿದ್ವಿ. ಎಲ್ಲ ನಮ್ಮ ನಾಯಕರೆಲ್ಲ ಸೇರಿ ಒಂದು ದಿವಸ ಕಾರ್ಯಕ್ರಮ ಮಾಡ್ತೀವಿ ಆದಷ್ಟು ಬೇಗ. ಇಷ್ಟ ಹೇಳಿ ಈ 2 ಮಾತನ್ನು ಮಾತಾಡಲು ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಒಂದ್ಸಲ ಜೈ ಭೀಮ್, ಜೈ ಕಾಂಗ್ರೆಸ್. ಎಲ್ಲರಿಗೂ ನಮಸ್ಕಾರ. ನಮ್ಮ ಕುರುಡುಮಲೈ ಗಣೇಶ ನಮ್ಮ ಮುಳಬಾಗಿಲಿನ ಪ್ರಸಿದ್ಧಿ ಆಂಜನೇಯ ಸ್ವಾಮಿ ಮತ್ತು ಹೈದರಾಲಿ ದರ್ಗಾ
ಈ ಎಲ್ಲ ದೇವತೆಗಳು ನಮ್ಮ ಮುಳುಬಾಗಿಲ ಮಹಾಜನತೆ ಮೇಲೆ ಕರುಣೆ ಇರಲಿ, ಅವ್ರಿಗೆ ಎಲ್ಲ ಜನತೆಗೂ ಒಳ್ಳೆಯದು ಮಾಡಲಿ ಅಂತ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರ ಪರವಾಗಿ ಬೇಡಿಕೊಳ್ಳುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತೀನಿ. ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂಥ ಎಲ್ಲ ನನ್ನ ಕಾಂಗ್ರೆಸ್ ಪಕ್ಷದ ಮುಖಂಡರೇ ಮತ್ತು ಪತ್ರಿಕಾ ಮಿತ್ರರೇ, ಇವತ್ತು ಈ ಸುದ್ದಿಗೋಷ್ಠಿ ಕರೆದಿರುವ ಮೂಲ ಉದ್ದೇಶ ಪಕ್ಷದ ಸಂಘಟನೆ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರ ಕಾರ್ಯಕರ್ತರ ಸಹಕಾರದೊಂದಿಗೆ ಆದಿನಾರಾಯಣ ಚಾರಿಟೇಬಲ್ ಟ್ರಸ್ಟಿಂದ ಉಚಿತವಾಗಿ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮ ಅಂಗವಾಗಿ ಇವತ್ತು ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಮೊದಲನೇದಾಗಿ ನನಗೆ ಆವ್ನಿ ಬ್ಲ್ಯಾಕ್ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ. ಅದರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀನಿ. ಅದು ಖಾಲಿ ಇತ್ತು. ನಮ್ಮ ನೀಲಕಂಠನವರು ನಿಧನರಾದ ಮೇಲೆ 1 ವರ್ಷದಿಂದ ಖಾಲಿ ಇತ್ತು. ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಎಷ್ಟು ಮುಖ್ಯ ಇತ್ತು ಅನ್ನೋದು ನಿಮಗೆಲ್ಲ ಗೊತ್ತಿರುವ ವಿಷಯ. ರಾತ್ರಿ ಹಗಲು ಅನ್ನೋದೇ ನಮ್ಮ ನೀಲಕಂಠನವರು ಪಕ್ಷಕ್ಕಾಗಿ ದುಡಿದಿದ್ದಾರೆ. ನಾವೊಂದು ದೀರ್ಘ ಸುಮಂಗಲಿ ಭವ ಕಾರ್ಯಕ್ರಮ ಮಾಡುವ ಕಾರ್ಯಕ್ರಮದ ಅಂಗವಾಗಿ ಅವರು ಕೆಲಸದಲ್ಲಿ ನಿರತರಾಗಿರುವ ಸಮಯದಲ್ಲಿ ಅವರು ಅನಾರೋಗ್ಯಕ್ಕೆ ತುತ್ತಾಗಿ ಹೃದಯಾಘಾತದಿಂದ ನಿಧನರಾದರು. ಆ ಸ್ಥಾನಕ್ಕೆ ಖಾಲಿ ಇತ್ತು. ಆ ಸ್ಥಾನಕ್ಕೆ ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು, ಕಾರ್ಯಕರ್ತರು, ಈ ರಾಜ್ಯದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯರವರು, ಉಪಮುಖ್ಯಮಂತ್ರಿಯಾದ ಡಿ.ಕೆ. ಶಿವಕುಮಾರ್ ಅವರು, ಮುಖ್ಯವಾಗಿ ನಮ್ಮ ಕೋಲಾರ ಕ್ಷೇತ್ರದ ಶಾಸಕರಾದಂಥ ನಮ್ಮ ಕೊತ್ತೂರು ಜಿ ಮಂಜಣ್ಣನವರು, ಅನಿಲ್ ಅಣ್ಣನವರು, ಇವರೆಲ್ಲರೂ ಸೇರಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರ ಆಶಯದೊಂದಿಗೆ, ಅವರ ಭರವಸೆ ಮತ್ತು ಅವರ ಸಪೋರ್ಟ್ದೊಂದಿಗೆ ಇವತ್ತು ನನಗೆ ಆವ್ನಿ ಬ್ಲ್ಯಾಕ್ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಮತ್ತು ಕಾಂಗ್ರೆಸ್ ಪಕ್ಷ ಸಂಘಟನೆ ಮಾಡೋಕ್ಕೆ ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ತಿಳಿಸಲು ಬಯಸ್ತೀನಿ ಈ ಸಂದರ್ಭದಲ್ಲಿ. ನಾವು ಹೆಲ್ಮೆಟ್ ಕಾರ್ಯಕ್ರಮಕ್ಕಿಂತ ನಮಗೆ ಈಗ ಮುಖ್ಯವಾಗಿ ನನಗೆ ಜವಾಬ್ದಾರಿ ಕೊಟ್ಟಿರೋದ್ರಿಂದ ಪಕ್ಷದ ಸಂಘಟನೆ ಬಗ್ಗೆ, ಪಕ್ಷದ ಸಂಘಟನೆಯಲ್ಲಿ ಮಾಡಬೇಕಾದ್ರೆ ಈಗ ಮುಂಚೂಣಿ ಘಟಕಗಳು ಖಾಲಿ ಇದೆ. ಸುಮಾರು ವರ್ಷಗಳಿಂದ ಈಗ ಮುಂಚೂಣಿ ಘಟಕಗಳೆಲ್ಲ ಖಾಲಿ ಇದೆ. ಅದರ ಪದಾಧಿಕಾರಿಗಳನ್ನು ಅತಿ ಶೀಘ್ರದಲ್ಲೇ ಅಂದ್ರೆ 1 ಮಂತಲ್ಲೇ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರನ್ನ ನಾರಾಯಣ ಅವರೇ ಮತ್ತೆ ಎಲ್ಲ ಹಿರಿಯ ಕಾಂಗ್ರೆಸ್ ಪಕ್ಷದ ನಾಯಕರೇ ಹಾಗೂ ಮಾಧ್ಯಮದ ಮಿತ್ರರೇ, ಇದು ಇಷ್ಟೊತ್ತೂ ಎಲ್ಲ ಮಿತ್ರರು ಎಲ್ಲ ಹೇಳಿದ್ದಾರೆ. ಇವತ್ತಿನ ಕಾರ್ಯಕ್ರಮ ಬಂದು
ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಆದಿನಾರಾಯಣ ಅವರ ಒಂದು ಟ್ರಸ್ಟ್ ವತಿಯಿಂದ ಸುಮಾರು 20,000 ಜನಕ್ಕೆ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಈ ತಾಲೂಕಿನ ಎಲ್ಲ ವಾಹನ ಸವಾರರು, ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು ಅವರ ಒಂದು ID ಕಾರ್ಡ್, ಆಧಾರ್ ಕಾರ್ಡ್ ಹಾಗೂ RC ಅನ್ನು ತಗೊಂಡ್ಬಂದು ಇಲ್ಲಿ ನಮೂದಿಸಿ ಇದನ್ನ ಸದುಪಯೋಗ ಮಾಡ್ಕೋಬೇಕಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಇದು ಇನ್ನೊಂದು ವಿಚಾರ ಏನಂದ್ರೆ, ಇದು ರಾಜಕೀಯ ವೇದಿಕೆ ಅಲ್ಲ, ಒಳ್ಳೆ ಸೇವೆ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ನೀವು ಅವಾಗಲೇ ಅಪ್ಪೇಜಿ ಗೌಡ್ರು ಒಂದು ಮಾತು ಕೇಳ್ತಾ ಇದ್ರು, ಇದು ಸೂಕ್ತವಾದ ಸಮಯ ಅಲ್ಲ. ಆದ್ರೆ 100% ಕಾಂಗ್ರೆಸ್ ಪಕ್ಷದಲ್ಲಿ ಕೊಡೋದು ಆದಿನಾರಾಯಣಗೆ, ಅವರೇ ಗೆಲ್ಲೋದು. 2018ರ 28ರ ಶಾಸಕರಾಗಿ ಅವರೇ ಇರ್ತಾರೆ. ಅದಕ್ಕೆ ಎಲ್ಲ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಮುಖಂಡರ ಬೆಂಬಲವಿದೆ. ಸಾವಿರಾರು ಜನ ಬರ್ಬೋದು, ಸರ್ವಿಸ್ ಮಾಡ್ಬೋದು, ಹೋಗ್ಬೋದು. ಆದ್ರೆ ನಿಷ್ಠಾವಂತವಾಗಿ 2013ರಿಂದ ಸರ್ವಿಸ್ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಅವರು. ಅದು ನಿಮಗೂ ಗೊತ್ತಿರೋ ವಿಚಾರ. ಹಾಗಾಗಿ ನೆಕ್ಸ್ಟ್ ಕ್ಯಾಂಡಿಡೇಟ್ ಗೆಲ್ಲೋದು ಅವರೇ, ಕ್ಯಾಂಡಿಡೇಟ್ ನಮ್ದು ಅವರೇ ಅಂತ ಹೇಳ್ತಾ ಎಲ್ಲಾ ತಾಲೂಕಿನ ಬಂಧುಗಳು ಇದನ್ನು ಸದುಪಯೋಗ ಮಾಡ್ಬೇಕಂತ ಹೇಳ್ತಾ ನಾನು 2 ಮಾತನ್ನು ಮುಗ್ತಾನೆ. ಜೈ ಭೀಮ್, ಜೈ ಭಾರತ್, ಜೈ ಕಾಂಗ್ರೆಸ್. ಇರುವಂತ ಮೈದಾನದಲ್ಲಿ ಸುಮಾರು 20,000ಕ್ಕಿಂತ ಮೇಲ್ಪಟ್ಟು ಹೆಲ್ಮೆಟ್ಗಳನ್ನು ವಿತರಣೆ ಮಾಡುವ ಕಾರ್ಯಕ್ರಮವನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರ ಮತ್ತು ಕಾರ್ಯಕರ್ತರ, ಕೊತ್ತೂರು ಜಿ ಮಂಜಣ್ಣ ಅವರ ಮತ್ತು ಅನಿಲ್ ಅನ್ನವರ ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದ್ರೆ ಆಧಾರ್ ಕಾರ್ಡ್ದಲ್ಲಿ ಅವರ ಮೊಬೈಲ್ ನಂಬರನ್ನು ನಮೂದಿಸಿರಬೇಕು ಮತ್ತು ಕಡ್ಡಾಯವಾಗಿ ದ್ವಿಚಕ್ರ ವಾಹನವನ್ನು ತರಬೇಕು. ದ್ವಿಚಕ್ರ ವಾಹನದ ಜೊತೆಗೆ ಸಾಲುಗಳಲ್ಲಿ ನಿಲ್ಲುವ ತರ ನಾವು ಪ್ಲಾನ್ ಮಾಡಿದ್ದೀವಿ. ಓನ್ಲಿ ಆಧಾರ್ ಕಾರ್ಡ್ ಇದ್ರೆ ಸಾಕು. ಮುಳುಬಾಗಲ ಆಧಾರ್ ಕಾರ್ಡ್ ಮಾತ್ರ ಕಂಪಲ್ಸರಿ ಇರಬೇಕು. ಮುಳುಬಾಗಲ ತಾಲೂಕಿನ ಆಧಾರ್ ಕಾರ್ಡ್ ದ್ವಿಚಕ್ರ ವಾಹನದೊಂದಿಗೆ ಸಾಲುಗಳಲ್ಲಿ ನಿಲ್ಲಬೇಕು. ಬೆಳಗ್ಗೆ 9 ಗಂಟೆಯಿಂದ 12 ಗಂಟೆವರೆಗೂ. ಬೆಳಗ್ಗೆ 9 ಗಂಟೆಗೆ ನಾವು, ಯಾಕಂದ್ರೆ ಬಿಸಿಲು ಬಂದ್ಬಿಡ್ತದೆ, ಅದರಿಂದ ಬೆಳಗ್ಗೆ 9 ಗಂಟೆಗೆ ಪ್ರಾರಂಭ ಮಾಡ್ತೀವಿ. 12 ಗಂಟೆವರೆಗೂ ನಾವು ಕೊಡ್ತೀವಿ. ಸುಮಾರು 30ಕ್ಕಿಂತ ಹೆಚ್ಚು ಸಾಲುಗಳನ್ನು ಮಾಡ್ತೀವಿ. ಯಾಕಂದ್ರೆ ಬೇಗ ನಾವು ಕೊಡಬೇಕಾಗಿರೋದ್ರಿಂದ 30ಕ್ಕಿಂತ ಹೆಚ್ಚಿಗೆ ಸಾಲುಗಳನ್ನು ಮಾಡ್ತೀವಿ. ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾಗಿ ಸಾಲುಗಳಿರುತ್ತೆ. ಅದರಿಂದ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ನಮ್ಮ ಮುಳಬಾಗಲ್ ತಾಲೂಕಿನ 30 ಗ್ರಾಮ ಪಂಚಾಯಿತಿಗಳಿಂದ 31 ವಾರ್ಡ್ಗಳಿಂದ ಎಲ್ಲ, ಯಾವುದು ಜಾತ ಭೇದ ಏನೂ ಇಲ್ಲ, ಇದರಲ್ಲಿ ಯಾವುದು ಪಕ್ಷ ಇಲ್ಲ, ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೆಲ್ಮೆಟ್ ತಗೋಬೇಕಂತ ನಾನು ಎಲ್ಲರ ಪರವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೀನಿ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿಸ್ಕೊಡ್ತಾ ಇದ್ದೀನಿ. ಒಬ್ಬರಿಗೆ 1 ಹೆಲ್ಮೆಟ್ ಮಾತ್ರ, 2 ಇಲ್ಲ, ಒಬ್ಬರಿಗೆ 1 ಹೆಲ್ಮೆಟ್. ಕಡ್ಡಾಯವಾಗಿ ಆಧಾರ್ ಕಾರ್ಡ್, ಅವರ ಸಲಹೆಗಳನ್ನು ತಗೊಂಡು, ಕಾರ್ಯಕರ್ತರ ಸಲಹೆಗಳನ್ನು ತಗೊಂಡು 1 ತಿಂಗಳ ಒಳಗಡೆ ಭರ್ತಿ ಮಾಡಿ, ಇದೇ ನಮ್ಮ ಕಾಂಗ್ರೆಸ್ ಮುಂಭಾಗದಲ್ಲಿ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಆ ಕಾರ್ಯಕ್ರಮದಲ್ಲಿ ನೇಮಕಾತಿಯನ್ನು ಮಾಡಲು ಈಗಾಗಲೇ ಎಲ್ಲ ಮುಖಂಡರು ಸಮಾಲೋಚನೆ ಮಾಡಿ ಒಂದು ತೀರ್ಮಾನ ಮಾಡಿದ್ದೀವಿ. ಆ ತೀರ್ಮಾನದಂತೆ 1 ತಿಂಗಳ ಒಳಗಡೆ ಈ ಮುಂಚಿನ ಘಟಕಗಳನ್ನು ಭರ್ತಿ ಮಾಡಿ, ಎಲ್ಲ ಮುಂಚಿನ ಘಟಕಗಳು ಸುಮಾರು 35ರಿಂದ 39ವರೆಗೂ ಇದೆ. ಅದರಲ್ಲಿ ಒಂದು 20 ಕಮಿಟಿಗಳು ಮೇಲ್ಪಟ್ಟು ನಮಗೆ ಈ ಮುಳಬಾಗಲಕ್ಕೆ ಸಂಬಂಧಪಟ್ಟಂಥವು ಇವೆ. ಅವೆಲ್ಲ ಈಗ 1 ತಿಂಗಳ ಒಳಗಡೆ ನಾವು ಅವನ್ನು ಭರ್ತಿ ಮಾಡಿ ಇದೇ ಆಫೀಸ್ ಮುಂದೆ ಕಾರ್ಯಕ್ರಮವನ್ನು ರೂಪಿಸ್ತೀವಂತ ಈ ಸಂದರ್ಭದಲ್ಲಿ ನಾನು
ಹೇಳಲು ಬಯಸ್ತೀನಿ. ನಾವು ಕಾಂಗ್ರೆಸ್ ಪಕ್ಷದ ಮುಖಂಡರೊಂದಿಗೆ ಮತ್ತು ಕಾರ್ಯಕರ್ತರ ಬೆಂಬಲದೊಂದಿಗೆ ಆದಿನಾರಾಯಣ ಚಾರಿಟಬಲ್ ಟ್ರಸ್ಟ್ ಇಂದ ಸಮಾಜ ಕಲ್ಯಾಣ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ಆದಿನಾರಾಯಣ ಚಾರಿಟಬಲ್ ಟ್ರಸ್ಟ್ ಇಂದ ಕಾರ್ಯಕ್ರಮ ರೂಪಿಸಿದ್ರು. ನನಗೆ ಬೆಂಬಲವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು, ರಾಜ್ಯ ಮಟ್ಟದ ನಾಯಕರು, ಜಿಲ್ಲಾ ಮಟ್ಟದ ನಾಯಕರು ಬೆಂಬಲ ಕೂಡ ನನಗಿದೆ. ನಾವು 5 ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. 1 ದೀರ್ಘ ಸುಮಂಗಲಿ ಭವ, ಮಾತೃದೇವೋ ಭವ, ಆಚಾರ್ಯ ದೇವೋಭವ, ಕಾಯಕ ದೇವೋಭವ ಮತ್ತು ಜೀವ ಸಂಜೀವನಿ. ನಾವು ಈಗ ಈ 5 ಕಾರ್ಯಕ್ರಮಗಳ ಮುಂದುವರೆದ ಭಾಗವಾಗಿ ಈಗ ಜೀವ ಸಂಜೀವನಿ ಕಾರ್ಯಕ್ರಮವನ್ನು ನಾವು ಈಗ ಹಮ್ಮಿಕೊಂಡಿದ್ದೀವಿ. ನಿಜವಾಗಲೂ ಹೇಳ್ಬೇಕಂತಂದ್ರೆ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ, ನನಗೆ ಇದ್ರದ್ದು ಐಡಿಯಾನೇ ಇರಲಿಲ್ಲ. ನಮ್ಮ ಜಿಲ್ಲಾ ನಮ್ಮ SP ಅನೌನ್ಸ್ ಮಾಡಿದಾಗ ಎಲ್ಲ ಹೆಲ್ಮೆಟ್ ವಿತರಣೆ, ಇದು ಹೆಲ್ಮೆಟ್ ಕಾರ್ಯಕ್ರಮ ಮಾಡಬೇಕಂತ ನಮಗೆ ಆಲೋಚನೆ ಬಂದಿದ್ದು. ಆ ಜಿಲ್ಲಾ SP ಅವರು ಹೆಲ್ಮೆಟ್ ಕಡ್ಡಾಯ ಅಂತ ಹೇಳ್ಬಿಟ್ಟು ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ. ನನ್ನ ಪಕ್ಕದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಇರ್ತಾರೆ. ನಮ್ಮ ರಾಜೇಂದ್ರ ಗೌಡ ಆಗಿರ್ಬೋದು, ಸರ್ವಜ್ಞ ಗೌಡರು ಆಗಿರ್ಬೋದು, ಮಂಜನ್ ಆಗಿರ್ಬೋದು, ರಾಮಲಿಂಗ ಆಗಿರ್ಬೋದು, ಇನ್ನು ಅನೇಕ ಲೀಡರ್ಗಳು, ನಮ್ಮ ಕಾರ್ಗಿಲ್ ಅಂಕನ್ನ, ಹಿಂಗೆ ನಾವು ಒಂದು ಕಾರ್ಯಕ್ರಮ ಮಾಡುವಾಗ ಎಲ್ಲರೂ ಇರ್ತಾರೆ. ಆ ಕಾರ್ಯಕ್ರಮದಲ್ಲಿ ಒಂದು ಪಾಂಪ್ಲೆಟ್ ಮೋಸ್ಟ್ಲಿ ನ್ಯೂಸ್ ಏನೋ ಬರುತ್ತೆ ಒಟ್ಟಿನಲ್ಲಿ. ಅದನ್ನು ನೋಡಿದ ತಕ್ಷಣ ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ರೆ ಚೆನ್ನಾಗಿರುತ್ತಂತ ನನಗೆ ಎಲ್ಲ ಮುಖಂಡರು ನನಗೆ ಸಲಹೆ ಕೊಟ್ಟರು. ಅದರ ಹೆಸರು, ಆ ಹೆಸರು ಕೂಡ ನಾನು ಇಟ್ಟಿದ್ದಲ್ಲ, ಮೋಸ್ಟ್ಲಿ ನಮ್ಮ ಚಲಪತಿ ವಿಡಿಯೋದಲ್ಲಿ ನಾನು ನೋಡಿದೆ ಅನ್ಸುತ್ತೆ, ಜೀವ ಸಂಜೀವನಿ ಅಂತ ಹೆಸರು. ಇದೆಲ್ಲ ನಾವು ಒಳ್ಳೆ ಕಾರ್ಯಕ್ರಮಕ್ಕೆ ನಾವು ಮಾಡಬೇಕಂತ ಮೂಲ ಉದ್ದೇಶ ಇದ್ರೆ ಒಂದೊಂದು ಕಡೆಯಿಂದ ಒಂದೊಂದು ಸಪೋರ್ಟ್ ಆಗುತ್ತೆ. ನೋಡಿ, ಸರ್ಕಾರದಿಂದ ಒಂದು ಅನೌನ್ಸ್ಮೆಂಟ್ ಆದ್ರೆ ಎಲ್ಲ ಲೀಡರ್ಗಳು ಸೇರ್ಕೊಂಡು ಈ ಕಾರ್ಯಕ್ರಮ ರೂಪಿಸಬೇಕಂತ ಕಂಡ್ಕೊಂಡ್ರು. ಅದಕ್ಕೆ ಹೆಸರು ಇನ್ನೊಬ್ಬರು ಇಟ್ರು. ಅದ ಕಾರ್ಯಕ್ರಮವನ್ನು ಈಗ ನಾವು ಕಾಂಗ್ರೆಸ್ ಪಕ್ಷದಿಂದ ರೂಪಿಸ್ತಾ ಇದ್ದೀವಿ. ಈ ತರ 10 ಜನ ನಾವು ಸೇರಿದಾಗ ಒಂದು ಕಾರ್ಯಕ್ರಮ ರೂಪಿಸಕ್ಕೆ ನಾವು ಅನುಕೂಲ ಆಗುತ್ತೆ. ಆ ಭಗವಂತ ಕೂಡ ಆ ಕಾರ್ಯಕ್ರಮ ಮುಂದುವರಿಸಿಕೊಂಡು ಹೋಗಲು ಆ ಭಗವಂತ ಸಹಕಾರ ಮಾಡ್ತಾರಂತ ನಾನು ನನ್ನ ವೈಯಕ್ತಿಕ ಭಾವನೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತಿನ ಮೂಲ ಉದ್ದೇಶ, ಇವತ್ತಿನ ಮೂಲ ಉದ್ದೇಶ, ಸುಮಾರು ದಿನಗಳಿಂದ ನಾವು ಹೆಲ್ಮೆಟ್ ಕಾರ್ಯಕ್ರಮ ಅಂದ್ರೆ ಉಚಿತವಾಗಿ ಹೆಲ್ಮೆಟ್ ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಮಾಡಬೇಕಂತ ಆಲೋಚನೆ ಮಾಡಿದ್ವು. ಆ ಕಾರ್ಯಕ್ರಮ ಮೊದಲಿಗೆ ಚಿಕ್ಕದಾಗಿ ಮಾಡಬೇಕಂತ ಒಂದು 5,000 6,000 ಆದ್ರೆ ಸಾಕು ಅನ್ನೋದು ಅಭಿಪ್ರಾಯ ಇತ್ತು. ಅದು ನಮ್ಮ ಮುಖಂಡರ ಜೊತೆ ಸಮಾಲೋಚನೆ ಮಾಡಿದಾಗ ದಿನೇ ಅದು ತುಂಬಾ ಜಾಸ್ತಿ ಬೇಕಂತ ಬೇಡಿಕೆ ಬಂತು. ಆ ಬೇಡಿಕೆ ಪ್ರಕಾರ ಅಷ್ಟೊಂದು ಹೆಲ್ಮೆಟ್ಗಳು ಬೇಕಾದ್ರೆ ನಾವು ಮುಂಚಿತವಾಗಿ ಯಾವುದಾದ್ರೂ ಕಂಪ್ನಿಗೆ ಆರ್ಡರ್ ಕೊಡಬೇಕಾಗಿ ಬಂತು. ಅದರಿಂದ ಇಲ್ಲಿ ಹತ್ತಿರದಲ್ಲಿ ಯಾವುದೂ ಹೆಲ್ಮೆಟ್ ಕಂಪ್ನಿಗಳು ಯಾವುದೂ ಇಲ್ಲ. ಅದರಿಂದ ಸುಮಾರು 20,000ಕ್ಕಿಂತ ಮೇಲ್ಪಟ್ಟು ಹೆಲ್ಮೆಟ್ಗಳು ನಮಗೆ ಇಲ್ಲಿ ಬೇಕಾಗಿರೋದ್ರಿಂದ ಈ ಕಾರ್ಯಕ್ರಮ ರೂಪಿಸಲು ಸ್ವಲ್ಪ ತಡವಾಯಿತು. ಆದರೂ ನಾವು ಈ ಕಾರ್ಯಕ್ರಮವನ್ನು ತುಂಬಾ ಚೆನ್ನಾಗಿ ಮಾಡಬೇಕಂತ ಪ್ಲಾನ್ ಇಟ್ಕೊಂಡಿದ್ದೀವಿ. ದಿನಾಂಕ 4 ಫೆಬ್ರವರಿ 2026, ಸ್ಥಳ ನಮ್ಮ ಕಾಂಗ್ರೆಸ್ ಆಫೀಸ್ದ ಕಾಂಗ್ರೆಸ್ನ ಅಧ್ಯಕ್ಷರಾದ ಆದಿನಾರಾಯಣ ಅವರೇ, ಟೌನ್ ಬ್ಲಾಕ್ ಅಧ್ಯಕ್ಷರಾದ ಅಮಾನುಲ್ ಅವರೇ, ಹಾಗೂ
ಎಲ್ಲ ಪದಾಧಿಕಾರಿಗಳೇ, ಮಾಜಿ ನಗರ ಸಭಾ ಸದಸ್ಯರೇ, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರುಗಳೇ, ಗ್ರಾಮ ಪಂಚಾಯತಿ ಸದಸ್ಯರುಗಳೇ, ಎಲ್ಲ ಹಿರಿಯ ಕಿರಿಯ ನಾಯಕರೇ, ಯೂತ್ ಕಾಂಗ್ರೆಸ್ನ ಪದಾಧಿಕಾರಿಗಳೇ, ಎಲ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ, ಏನು ಮುಂದೆ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮ ಯಾವ ದಿನಾಂಕದಲ್ಲಿ ಮಾಡಬೇಕು, ಯಾವ ತರ ಮಾಡಬೇಕು, ಎಲ್ಲಿ ಮಾಡಬೇಕು ಅನ್ನೋದನ್ನ ಜನಗಳಿಗೆ ಉದ್ದೇಶಿಸಿ ಹೇಳಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತಿಲ್ಲಿ ಎಲ್ಲ ನಾಯಕರು ಕೂಡ ಸೇರಿದ್ದಾರೆ. ಈ ಕಾರ್ಯಕ್ರಮದ ರೂಪರೇಷೆಗಳು ಮತ್ತು ಉದ್ದೇಶಗಳನ್ನ ಹೇಳೋದಕ್ಕೆ ಇವತ್ತೇನು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಮತ್ತೆ ಹಿರಿಯ ನಾಯಕರುಗಳು ಎಲ್ಲರೂ ಕೂಡ ಸೇರಿ ಅವರು ಈಗ ಇದ್ರ ಬಗ್ಗೆ ತಿಳಿಸ್ಕೊಳ್ತಾರೆ. ಮೊದಲನೇದಾಗಿ ಕಾರ್ಯಕ್ರಮದ ಪರವಾಗಿ ರಾಜೇಂದ್ರ ಗೌಡರು ಮಾತಾಡಲ ಉದ್ದೇಶ. ನಮಸ್ಕಾರ. ಇವತ್ತು ಈ ಪತ್ರಿಕಾಗೋಷ್ಠಿ ಮುಖ್ಯ ಉದ್ದೇಶ ನಮ್ಮ ಗ್ಯಾರಂಟಿ ಅಧ್ಯಕ್ಷರು ಹೇಳಿದ್ರು. ಅದರ ಮೊದಲಿಗೆ ಈಗಿನ ಕಳೆದ 1 ವರ್ಷದಿಂದ ನಮ್ಮ ಆವಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತ ನೀಲಕಂಠೇಗೌಡರ ಅಕಾಲಿಕ ನಿಧನದ ನಂತರ ಆ ಒಂದು ಬ್ಲಾಕ್ ಅಧ್ಯಕ್ಷರ ಹುದ್ದೆ ಖಾಲಿ ಇತ್ತು. ಅದಕ್ಕೆ ತಾಲೂಕಿನ ಎಲ್ಲ ಮುಖಂಡರು, ನಮ್ಮ ಕೋಲಾರ ಶಾಸಕರು ಕೊತ್ತೂರು ಮಂಜುನಾಥ್ ಅವರು ಎಲ್ಲ ಚರ್ಚೆ ಮಾಡಿ ನಮ್ಮ KPCC ಅಧ್ಯಕ್ಷರು DK ಶಿವಕುಮಾರ್ ಹತ್ರ ಚರ್ಚೆ ಮಾಡಿ ಎಲ್ಲರೂ KPCC ವತಿಯಿಂದ ನಮ್ಮ ಆ ಖಾಲಿಯಾದಂಥ ಬ್ಲಾಕ್ ಅಧ್ಯಕ್ಷರ ಹುದ್ದೆಗೆ ನಮ್ಮ 2023 ಅಭ್ಯರ್ಥಿ ನಮ್ಮ ನಾಯಕರು ಆದಂಥ ಆದಿನಾರಾಯಣ ಅವರನ್ನು ಏಕಗ್ರೀವವಾಗಿ ಎಲ್ಲರ ಒಮ್ಮತದಿಂದ ಅವರನ್ನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆ ಮಾಡೋದಕ್ಕೆ ಎಲ್ಲರೂ ಸಹಕರಿಸಿದ್ದಾರೆ. ಈ ಆಯ್ಕೆಯಾಗಿರ್ತಕ್ಕಂಥ ಮಾಡೋಕ್ಕೆ ಸಹಕರಿಸಿದಂಥ ಎಲ್ಲ ಮುಖಂಡರಿಗೂ ಧನ್ಯವಾದಗಳು ಹೇಳಕ್ಕೆ ಬಯಸ್ತೀನಿ. ಅದರ ಜೊತೆಗೆ ಈ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಿಭಾಯಿಸ್ತಕ್ಕಂಥ ಆದಿನಾರಾಯಣ ಅವರಿಗೆ ಅಭಿನಂದನೆ ಸಲ್ಲಿಸೋಕೆ ಇಚ್ಛೆ ಪಡ್ತೇನೆ. ಈ ಒಂದು ಅವರು ಅನೇಕ ಸಮಾಜ ಮುಖೇನ ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ಸುಮಾರು ಈ 2023ರಿಂದನೂ ಸತತವಾಗಿ ನಮ್ಮ ತಾಲೂಕಿನ ಬಗ್ಗೆ ಕಾಳಜಿ ವಹಿಸಿ ಅನೇಕ ಕಾರ್ಯಕ್ರಮಗಳು, ಒಂದಲ್ಲ ಎರಡಲ್ಲ ಮೂರಲ್ಲ, ಅನೇಕ ಕಾರ್ಯಕ್ರಮ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರ ಜೊತೆಗೆ ಮಾಡ್ತಾ ಇರ್ತಕ್ಕಂಥ ಜೊತೆಗೆ ಇತ್ತೀಚೆಗೆ ನಮ್ಮ ಕೋಲಾರ ಪೊಲೀಸ್ SP ಅವರಿಂದ ಒಂದು ನಿಖರವಾದಂಥ ಒಂದು ಆದೇಶ ಬಂತು. ಪ್ರತಿಯೊಬ್ಬರೂ ಹೆಲ್ಮೆಟ್ ಕಡ್ಡಾಯ ಮಾಡಬೇಕು ಅಂತೇಳಿ. ಕೆಲವರು ಸುಮಾರು ಹೆಲ್ಮೆಟ್ ಪರ್ಚೇಸ್ ಮಾಡೋವಂಥ ಇದು ಕೆಲವ್ರಿಗೆ ಇರೋದಿಲ್ಲ, ಕೆಲವ್ರಿಗೆ ಹೆಲ್ಮೆಟ್ ಹಾಕೋ ಅಭ್ಯಾಸನೂ ಇರೋದಿಲ್ಲ. ಇದನ್ನೆಲ್ಲ ನಮ್ಮ ತಾಲೂಕಿನ ಸುರಕ್ಷತೆಗೆ, ನಮ್ಮ ತಾಲೂಕಿನ ಯುವಕರು, ನಮ್ಮ ತಾಲೂಕಿನ ದ್ವಿಚಕ್ರ ವಾಹನ ಓಡಿಸ್ತಕ್ಕಂಥ ಅನೇಕ ಮಹಿಳೆಯರು, ಪುರುಷರು ಪ್ರತಿಯೊಬ್ಬರಿಗೂ ಅವ್ರದಯ ಪ್ರಾಣ ಮುಖ್ಯ ಅಂತೇಳಿ ಅವರು ತನ್ನ ಸ್ವಂತ ಆದಿನಾರಾಯಣ ಚಾರಿಟಬಲ್ ಟ್ರಸ್ಟಿಂದ ಸುಮಾರು 20,000 ಹೆಲ್ಮೆಟ್ ಕೊಡೋಕ್ಕೆ ಒಂದು ಪ್ಲಾನ್ ಮಾಡಿದ್ದಾರೆ. ಆ ಒಂದು ಕಾರ್ಯಕ್ರಮ ಫೆಬ್ರವರಿ 4ನೇ ತಾರೀಕು ಬುಧವಾರ ಇಲ್ಲಿ ಬಾಲಾಜಿ ಭವನ ಮುಂದೆ ನಮ್ಮ ಪಕ್ಷದ ಕಚೇರಿ ಮುಂದೆ ಫೀಲ್ಡಲ್ಲಿ ಮಾಡಬೇಕು. ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು. ಈ ಒಂದು ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಮ್ಯಾಕ್ಸಿಮಮ್ ಎಷ್ಟಾದರೆ ಎಷ್ಟು, ಇದಕ್ಕೆ ಯಾವುದೇ ರೀತಿಯಾದಂಥ ನಿಬಂಧನೆಗಳಿಲ್ಲ. ಈ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಪ್ರತಿಯೊಬ್ಬರು ಎಲ್ಲರೂ ಈ ಒಂದು ಹೆಲ್ಮೆಟ್ ಅನ್ನು ತಗೊಂಡು ಅವರ ಒಂದು ಜೀವ ರಕ್ಷಣೆಯನ್ನು ಮಾಡ್ಕೋಬೇಕು. ಅವರು ಸೇಫ್ ಆಗಿರಬೇಕು, ಅವರ ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕು ಅನ್ನೋ ಒಳ್ಳೆ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ತಾಲೂಕಿನ ಪ್ರತಿಯೊಬ್ಬ ನಾಗರಿಕರು ಈ ಒಂದು ಸದುಪಯೋಗವನ್ನು ಉಪಯೋಗಿಸ್ಕೊಂಡು ಯಾವುದೇ ಒಂದು ಸಮಸ್ಯೆ ಇಲ್ದಿರ ನಾವು ಅದನ್ನ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮ ಕೂಡ ತುಂಬಾ ಅಚ್ಚುಕಟ್ಟಾಗಿ ತುಂಬಾ ನಾಜೂಕಾಗಿ ಮಾಡೋಕೆ ಪ್ಲಾನ್ ಮಾಡ್ತಾ ಇದ್ವಿ. ಎಲ್ಲ ಮುಖಂಡರು ಸೇರಿ ಯಾವುದೇ ರೀತಿಯಾದ ಡಿಸ್ಟರ್ಬೆನ್ಸ್ ಬರ್ದಿರ 10,000 ಜನ ವೆಹಿಕಲ್ ಬಂದ್ರು, ವಾಹನ ಸಾವಿರ ಬಂದ್ರು, 15,000 ಬಂದ್ರು, 20,000 ಬಂದ್ರು, 25,000 ಬಂದ್ರು, ಅವರು ಯಾವುದೇ ಅಡುಕು ತೊಡಕುಗಳಿದ್ದಾರ ನಾವು ವಿತರಣೆ ಮಾಡೋಕ್ಕೆ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಎಲ್ಲರೂ ಸಹಕರಿಸಬೇಕು. ಇದಕ್ಕೆ ನಮ್ಮ ಅನೇಕ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಅನೇಕ ಮುಖಂಡರು, ನಮ್ಮ ಆವಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಆದಿನಾರಾಯಣ ಅವರು,
ಮತ್ತೆ ಟೌನ್ ಬ್ಲಾಕ್ ಅಧ್ಯಕ್ಷರಾದ ಅಮಾನುಲ್ಲಾ ಅವರು, ನಮ್ಮ ರಾಮಲಿಂಗಣ್ಣನವರು, ಅನೇಕ ಮುಖಂಡರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೆಲ್ರಿಗೂ ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತೇನೆ. ಈ 4ನೇ ತಾರೀಕು ನಡೀತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕೋಲಾರ ಶಾಸಕರಾದ ಕೊತ್ತೂರು ಮಂಜುನಾಥ್ ಅವರು ಅವರೇ ಒಂದು ಉದ್ಘಾಟನೆ ಮಾಡಲಿದ್ದು, ವಿತರಣೆ ಮಾಡಲಿದ್ದು, ಅವರು ಈ ಕಾರ್ಯಕ್ರಮದಲ್ಲಿ ಪೂರ್ತಿ ಹಾಜರಿರುತ್ತಾರೆ. ಇದನ್ನ ಅವ್ರಿಗೂ ಸಹ ನಾವು ಆಹ್ವಾನಿಸಿದ್ದೀವಿ. ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕೆ ಅವ್ರಿಗೂ ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತಾ, ಈ ಒಂದು ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ತಾಲೂಕಿನ ನಾಗರಿಕರು ಇದನ್ನ ಉಪಯೋಗಿಸ್ಕೊಂಡು ಅವರ ರಕ್ಷಣೆಯನ್ನು ಮಾಡಬೇಕು ಅಂತ ಹೇಳಿ ಈ ಸಮಯದಲ್ಲಿ ಹೇಳಲಿಕ್ಕೆ ಬಯಸಿ, ಅನೇಕ ಈ ಸೇರಿರ್ತಕ್ಕಂಥ ಎಲ್ಲ ಮುಖಂಡರಿಗೂ ಧನ್ಯವಾದಗಳು ಹೇಳ್ತೀನಿ. ನಿಮ್ಮ ಸಹಕಾರ ಸಂಪೂರ್ಣವಾಗಿ ಯಾಕೆಂದ್ರೆ ಇವಾಗ ಇದು ಎಲ್ಲ ಪ್ರತಿಯೊಬ್ಬರಿಗೂ ಮೂಲೆಗೂ ತಿಳಿಬೇಕಾದ್ರೆ, ತಾಲೂಕಿನ ಪ್ರತಿಯೊಬ್ಬರಿಗೂ ತಿಳಿಬೇಕಾದ್ರೆ ನಿಮ್ಮ ಅವಶ್ಯಕತೆ, ನಿಮ್ಮ ಪತ್ರಿಕಾ ಮಿತ್ರರು ಮತ್ತೆ ಯೂಟ್ಯೂಬ್ ಮಿತ್ರರು ಸಹಾಯ ಸಹಕಾರ ತುಂಬಾ ಇಂಪಾರ್ಟೆಂಟ್. ದಯವಿಟ್ಟು ತಾವು ಕ್ಲಿಯರ್ ಆಗಿ ವಿವರಣೆ ಕೊಟ್ಟು ತಾಲೂಕಿನ ಜನತೆ ಇದನ್ನು ಉಪಯೋಗಿಸ್ಕೋಬೇಕು ಅಂತ ಪದೇ ತಮ್ಮಲ್ಲಿ ಮನವಿ ಮಾಡ್ತೀನಿ. ನಮ್ಮ ಮಾಧ್ಯಮ ಮಿತ್ರರೇ, ಹಾಗೆ ಇಲ್ಲಿ ನಮ್ಮ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಆವಡಿ ಬ್ಲಾಕ್ ಅಧ್ಯಕ್ಷರೇ ಮತ್ತು ಟೌನ್ ಬ್ಲಾಕ್ ಅಧ್ಯಕ್ಷರೇ, ಹಾಗೆ ಎಲ್ಲ ಏನು ಮಾಧ್ಯಮ ಮಿತ್ರರಿಗೆ ಏನು ಹೇಳ್ತಾ ಇದ್ದೀರಿ ಅಂತಂದ್ರೆ, ನಿಮ್ಮ ಪ್ರಚಾರ ಬಹಳ ಮುಖ್ಯ. ನಾವು ಏನಂತಂದ್ರೆ, ನಮ್ಮ ಆದಿನಾರಾಯಣ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾಗಿ ಮೊದಲನೇ ಸಭೆ ಪ್ರೆಸ್ ಮೀಟ್ ಮಾಡೋದ ಮುಖಾಂತರ ಈ ಸಭೆಯನ್ನು ಏನು ಈ ಫೀಲ್ಡ್ ಅಲ್ಲಿ ಮಾಡ್ತೀಯೋ, ಈ ಸಭೆ ಯಶಸ್ವಿ ಆಗ್ಬೇಕಂತಂದ್ರೆ ನಿಮ್ಮ ಮಾಧ್ಯಮದವರು ಬಹಳ ಮುಖ್ಯ. ಹಾಗೆ ಸಹ ನಾವಿಲ್ಲಿ ಸೇರಿರ್ತಕ್ಕಂಥ ಎಲ್ಲಾ ಮುಖಂಡರುಗಳು, ಆಗ ಬರದೇ ಇರ್ತಕ್ಕಂಥ ನಮ್ಮ ಪಕ್ಷದ ಮುಖಂಡರುಗಳು, ನಾವು ಏನ್ ಮಾಡ್ಬೇಕು ಅಂತಂದ್ರೆ, ನಮ್ಮ ಆದಿನಾರಾಯಣ ಮೊದಲನೇ ಸಭೆ ಯಶಸ್ವಿ ಆಗ್ಬೇಕಂದ್ರೆ 20,000 ಹೆಲ್ಮೆಟ್ಗಳು ವಿತರಣೆ ಆಗ್ಬೇಕು ಅಂತಂದ್ರೆ ನಮ್ಮ ಕೆಲಸ ಏನಿರ್ತದೆ, ನಾವಿಲ್ಲಿ ಬಂದ್ವಿ, ಪ್ರೆಸ್ ಮೀಟ್ ಮಾಡಿದ್ವಿ, ಓದ್ವಿ ಅಂತಲ್ಲ. ಈ ಹೆಲ್ಮೆಟ್ 20,000 ಹೆಲ್ಮೆಟ್ ತಗೊಂಡು ಹೋಗ್ಬೇಕು ಅನ್ನೋದಕ್ಕೆ ಒಂದು ವ್ಯವಸ್ಥಿತವಾದಂತ ಒಂದು ಯೋಜನೆಗಳನ್ನು ರೂಪಿಸಿಕೊಂಡು ಯಾವ ರೀತಿ ಮಾಡ್ಬೇಕು ಅಂತಂದ್ರೆ, ನಮ್ಮ ಹಳ್ಳಿಯಲ್ಲಿ ಸುಮಾರು ನಮ್ಮ ಹಳ್ಳಿಯಲ್ಲಿ ಒಂದು 100-150 ಇರುತ್ತೆ. ನಾವೊಂದು ಪ್ರೆಸ್ ಮೀಟ್ ಅಲ್ಲಿ ಹೇಳ್ಬಿಟ್ಟು ಮಾಡ್ಬಿಟ್ರೆ ಬರೋದಿಲ್ಲ, ಒಂದು 20-30 ಬರ್ತಾರೆ. ಆ ರೀತಿ ನಮ್ಮ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಎಲ್ಲಾ 30 ಗ್ರಾಮ ಪಂಚಾಯತಿಗಳಲ್ಲಿ ಮನೆಗೆ ಪ್ರಚಾರ ಮಾಡುವ ಮುಖಾಂತರ ಎಲ್ಲಾ ಹೆಲ್ಮೆಟ್ಗಳು ನಮಗೆ ಏನ್ ನಾವು 20,000 ತಂದೇವೆ ಅದನ್ನೆಲ್ಲ ಖಾಲಿ ಆಗ್ಬೇಕು ಅಂತ ನನ್ನ ಉದ್ದೇಶ ಅಷ್ಟೇ ನನಗೆ. ಯಾಕೆಂತಂದ್ರೆ 10,000 ಜನ ಸೇರೋಷ್ರೊಳಗೆ ಎಷ್ಟೋ ಅನ್ಸುತ್ತೆ. ಅದರಿಂದ ನಮ್ಗೆ 20,000 ಹೆಲ್ಮೆಟ್ ಪ್ರೋಗ್ರಾಮ್ ಆಗ್ಬೇಕಂದ್ರೆ ನಿಮ್ಮ ಟೌನ್ ಇದೆಯಲ್ಲ, ನಿಮ್ಮದು ನಮಗೆ ಬಹಳ ಮುಖ್ಯ ಇರ್ತದೆ. ಇಲ್ಲಿರ್ತಕ್ಕಂಥ ಮುನ್ಸಿಪಲ್ ಕೌನ್ಸಿಲರ್ ಆಗ್ಬೋದು, ಎಲ್ಲರೂ ಕೂಡ ಎಲ್ಲ ಒಂದು ವಾರ್ಡ್ಗಳಲ್ಲಿ ಕೂಡ ಪ್ರಚಾರ ಮಾಡಿ ಯುವಕರಿಗೆ ಬಹಳ ವೇಗವಾಗಿ ಇವತ್ತು ಏನ್ ನೀವು ಇವತ್ತು ಪ್ರೆಸ್ ಮೀಟ್ ಅಲ್ಲಿ ಕಳಿಸಿರ್ತೀವ, ಆ ಪ್ರೆಸ್ ಮೀಟ್ ನೋಡಿರ್ತಕ್ಕಂಥ ಒಬ್ಬೊಬ್ಬ ವ್ಯಕ್ತಿ ಕೂಡ 10 ಜನಕ್ಕೆ 20 ಜನಕ್ಕೆ ಹೇಳಿ ಅವ್ರ 10, 20, 30 ಜನ ಕರ್ಕೊಂಬಂದು ನಮ್ಮ ಆದಿನಾರಾಯಣ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಏನು ವಿತರಣೆ ಮಾಡ್ತೀವೋ ಅದನ್ನ ಯಶಸ್ವಿ ಮಾಡ್ಬೇಕು ಅಂತ ಹೇಳ್ತಾ, ಈ ಒಂದು ಮೊದಲನೇ ಸಭೆ ನಾಳೆ 4ನೇ ತಾರೀಕು ಘೋಷಣೆ ಮಾಡ್ಬಿಟ್ಟಿದ್ದಾರೆ ಈಗಾಗಲೇ. ಅದನ್ನ ಕಡೆಯದಾಗಿ ವಿವರವಾಗಿ ನಮ್ಮ ಆದಿನಾರಾಯಣ ಅವರು ಮಾತಾಡ್ತಾರೆ, ಅಧ್ಯಕ್ಷರು ಮಾತಾಡ್ತಾರೆ. ಈಗಾಗಲೇ ಡೇಟ್ ಎಲ್ಲ ಹೇಳ್ತಾರೆ. ಆ ಒಂದು ಯಶಸ್ವಿ ಆಗ್ಬೇಕಂತಂದ್ರೆ ಮುಖ್ಯವಾಗಿರ್ತಕ್ಕಂಥ ನಮ್ಮ ಮುಖಂಡರುಗಳು, ಪಂಚಾಯತಿ ವೇಜ್ ಮುಖಂಡರುಗಳು ಕೂಡ ಇದನ್ನ ಗಮನದಲ್ಲಿ ಇಟ್ಕೊಂಡು ಈ ಒಂದು ಪ್ರೋಗ್ರಾಮ್ ಏನಿದೆ ಅದನ್ನ ಸಾಯಂಕಾಲದಿಂದಲೇ ಪ್ರತಿಯೊಬ್ಬರಿಗೆ ನಮ್ಮ ಬಾಯಲ್ಲಿ ಬಂತಂದ್ರೆ ನಮ್ದು ಹೆಲ್ಮೆಟ್ ಪ್ರೋಗ್ರಾಮ್ ಇದೆ, ಯಾರಿಗೆ ಹೇಳಿದ್ದೀರಿ, ಏನ್ ಮಾಡಿದಿರಿ, ಯಾಕೆ ಹೇಳಿಬೇಕು, ಯಾವ ಊರಲ್ಲಿ ಹೇಳಿದೆ, ಈ ಊರಲ್ಲಿ ಹೇಳಿದೆ, ಎಲ್ಲರಿಗೂ ಪ್ರಚಾರ ಮಾಡಿ ಅದನ್ನು ಯಶಸ್ವಿ ಮಾಡಬೇಕು ಅಂತೇಳಿ ನಮ್ಮ ಎಲ್ಲಾ ಮುಖಂಡರುಗಳಲ್ಲಿ ಮನವಿ ಮಾಡ್ತಾ, ನೀವು ಇಂಪಾರ್ಟೆಂಟ್, ನಾವು ಸಕ್ಸಸ್ ಆಗ್ಬೇಕಾದ್ರೆ ನಾವು ಇಂಪಾರ್ಟೆಂಟ್ ಎಲ್ರಿಗೂ ಅಂತ ಹೇಳ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ನನಗೆ 4 ಮಾತಾಡೋಕ್ಕೂ ಅವಕಾಶ ಕೊಟ್ಟು ನನ್ನನ್ನು ಮುಗಿಸಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಎಲ್ರು ಎಲ್ಲ ಮಾತಾಡಿದ್ದಾರೆ. ಮುಖ್ಯವಾಗಿ ಹೇಳ್ಬೇಕಾಗಿರೋದೇನಂದ್ರೆ, ಇಲ್ಲಿ ಪಾಂಪ್ಲೆಟ್ ಅಲ್ಲೆಲ್ಲ ಮಾಡಿಸಿದ್ದಾರೆ. ಉಚಿತ ಹೆಲ್ಮೆಟ್ ಪಡೆಯಲು ಹೊಂದಿರುವ ದ್ವಿಚಕ್ರ ವಾಹನದೊಂದಿಗೆ ಆಗಮಿಸಿ ಬೈಕಲ್ಲಿ RC ಕಾರ್ಡು ಮತ್ತೆ ಆಧಾರ್ ಕಾರ್ಡ್ ಜೆರಾಕ್ಸ್ ಮುಖ್ಯವಾಗಿ ತರಬೇಕು, ಫೋನ್ ನಂಬರ್ ನಮೂದಿಸಿರ್ಬೇಕು ಅಂತ ಹಾಕಿದ್ದಾರೆ. ಅದು ಮೇನ್ ಇದೆ. ಆಮೇಲೆ ತಪ್ಪು ತಿಳ್ಕೊಬೇಡಿ, 2 ಪಾಯಿಂಟ್ ಹೇಳ್ತೀನಿ. ಹೆಲ್ಮೆಟ್ ಇಂಪಾರ್ಟೆಂಟು. ಆಮೇಲೆ 5ನೇ ಪಾಯಿಂಟ್ ಇದೆಯಲ್ಲ, ಜಾಸ್ತಿ ತಪ್ಪು ತಿಳ್ಕೊಬೇಡಿ, ಮದ್ಯಪಾನ ಮಾಡಿ ಯಾರೋ ನಿಜವಾಗ್ಲೂ ಗಾಡಿ ಮುಟ್ಲೇಬೇಡಿ. ಏನಿದ್ರು ಸೇಫ್ ಆಗಿ ಮನೆಗೆ ಹೋಗಿ ಕುಡ್ಕೊಳ್ಳಿ. ತುಂಬಾ ಜನ ಅದೇ ಮಾಡ್ತಾರೆ. ಎಷ್ಟೋ ಜನ ನಾವು ನೋಡ್ತೀವಿ. ನಾನು ಎಷ್ಟೋ 2-3 ವಿಡಿಯೋ ಕೂಡ ಮಾಡಿದೀನಿ. ನಾನು ನೋಡಿ ಹೆಂಗ್ ಮಾಡ್ತಿದ್ದಾರೆ ಇವರೆಲ್ಲ ಅಂತ. ಯಾಕಂದ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇಂಥ ಕೆಲಸ
ಯಾರು ಎಲ್ಲೂ ಮಾಡಿರದ ಅಂತ ಸರ್ವಿಸ್ ಮಾಡ್ತಿದ್ದಾರೆ ಪಬ್ಲಿಕ್ಗೆ ನಮ್ಮ ಆದಿನಾರಾಯಣ ಅಣ್ಣವರು. ಅದಕ್ಕೋಸ್ಕರ ಇಂಥ ಸರ್ವಿಸ್ ಮಾಡ್ತಾ ಇರೋ ವ್ಯಕ್ತಿನ ನಾವು ಅಂತ ಮನುಷ್ಯನ್ಗೆ ಬೆಲೆ ಕೊಟ್ಟು ನಮ್ಮ ಪ್ರಾಣ ಉಳಿಸೋ ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ಮುಖ್ಯವಾಗಿ ಅವ್ರಿಗೆ ನಾವು ಶ್ಲಾಘನೆ ಹೇಳ್ಬೇಕು ಅಂತ ವ್ಯಕ್ತಿ. ಆಮೇಲೆ ಹೆಣ್ಮಕ್ಳು ಮುಖ್ಯವಾಗಿ ತುಂಬಾ ಜನ ಸ್ಕೂಟಿಗಳು ಓಡಿಸ್ತಾ ಇದ್ದಾರೆ. ಯಾಕಂದ್ರೆ ಅವ್ರ ಕೆಲಸ ಕಾರ್ಯಗಳು ಅವರೇ ಅವ್ರ ಕಾಲ್ ಮೇಲೆ ನಿಂತು ಮಾಡ್ತಾ ಇರೋದ್ರಿಂದ ಹೆಣ್ಮಕ್ಳು ಧೈರ್ಯವಾಗಿ ಮುಂದೆ ಬನ್ನಿ. ಮುಖ್ಯವಾಗಿ ಅವರು ತುಂಬಾ ಸದುಪಯೋಗ ಪಡ್ಕೋಬೇಕು. ಯಾರು ಏನೋ ಸಂಕೋಚ ಮಾಡ್ಕೋಬೇಡಿ. ನಿಮ್ಗೆ ಸಪ್ರೇಟ್ ಲೈನ್ ಮಾಡ್ತಾ ಇದ್ದಾರೆ. ಯಾರು ಸಂಕೋಚ ಇಲ್ಲದೆ ಬಂದು ನೀವು ಮೆನ್ಷನ್ ಮಾಡ್ಕೊಂಡು ನಿಮ್ಮ ಹೆಲ್ಮೆಟ್ಗಳು ನೀವು ತಗೊಂಡೋಗಿ ಸೇಫ್ ಆಗಿ ನಿಮ್ಮ ಮನೆಗಳು ತಲುಪಬೇಕು ಅಂತ ಭಾವಿಸ್ತಿದ್ದಾರೆ. ದಯವಿಟ್ಟು ಎಲ್ಲರೂ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ 2 ಮಾತು ಹೇಳಿ ಮುಗಿಸ್ತೀನಿ ಅಂತ ಹೇಳ್ತೀನಿ. ಗೆಲ್ತಾರೆ ಅಂತ ಹೇಳಿ ಪರವಾಗಿಲ್ಲ. 2028ಕ್ಕೆ ಆದಿನಾರಾಯಣ ನಮ್ಮ ಅಭ್ಯರ್ಥಿ ಆಗಿರ್ತಕ್ಕಂಥ ಆದಿನಾರಾಯಣ ಅವರು ಗೆಲ್ಲೋದ್ರಲ್ಲಿ ಎಣ್ಣೆ ಮಾಡ್ತಿಲ್ಲ ಅಂತ ಜೈ ಬಲ ಆದಿನಾರಾಯಣಪ್ಪನಿಗೆ, ಜೈ ಬಲ ಆದಿನಾರಾಯಣಪ್ಪನಿಗೆ. ಆತ್ಮೀಯ ಬಂಧುಗಳೇ, ಈಗಾಗಲೇ ಎಲ್ಲರೂ ಸಹ ಅನಿವಾರ್ಯವಾಗಿ ಎಲ್ಲ ಹೇಳಿದ್ದಾರೆ. ಏನು ಇವತ್ತಿನ ದಿವಸ ಹೆಲ್ಮೆಟ್ಗಳು ಬಹಳ ಅವಶ್ಯಕತೆ ಇರೋದ್ರಿಂದ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಇವತ್ತು ದಿವಸ ಎಲ್ಲರೂ ಹೆಲ್ಮೆಟ್ ಕಡ್ಡಾಯ ಅಂತ ಏನು ನಿಖಿಲ್ ಸಾಹೇಬರು ಅವಾಗಿನ ದಿವಸ SP ಸಾಹೇಬರು ಒಂದು ಕರೆ ಕೊಟ್ಟಿದ್ರು. ಆ ರೀತಿಯಲ್ಲಿ ಇವತ್ತು ಅದೇ ಪ್ರಕಾರ ಹೆಲ್ಮೆಟ್ಗಳು ವಿತರಣೆ 4ನೇ ತಾರೀಕು ಫಿಕ್ಸ್ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಸಹ ಇಡೀ ತಾಲೂಕಿನಾದ್ಯಂತ ಎಲ್ಲರೂ ಸಹ ಅವ್ರವ್ರ ತಕ್ಕಂಗೆ ಅವ್ರಿಗೆ ತಿಳಿ ಹೇಳಿ ಅವ್ರನ್ನ ಬರಮಾಡಕ್ಕೆ ಹೇಳಿ ಆ ಹೆಲ್ಮೆಟ್ಗಳನ್ನು ಕಡ್ಡಾಯವಾಗಿ ಪಡಿಬೇಕು ಅಂತ ಇಡೀ ತಾಲೂಕಿನಾದ್ಯಂತ ಸಾರ್ವಜನಿಕರು ಮತ್ತು ನಮ್ಮ ಕಾಂಗ್ರೆಸ್ ಮುಖಂಡರಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಏನು ಇವತ್ತಿನ ದಿವಸ ನಮ್ಮ ಕಾಂಗ್ರೆಸ್ ಬಂಧುಗಳು ಬಹಳಷ್ಟು ಚೆನ್ನಾಗಿ ಹೇಳ್ತಾ ಇದ್ರು. ನಮ್ಮ ಅಭ್ಯರ್ಥಿ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದಾರೆ ಅಂತ. ನಿಜಾನೇ ಬಹಳ ಕಾಲದಿಂದ ಅದು ನೆನಗುದಿಗೆ ಬಿದ್ದಿತ್ತು. ಏನು ನಮ್ಮ ನೀಲಕಂಠೇಗೌಡರು ಆದ್ಮೇಲೆ ಅದು ಯಾರು ಮಾಡಬೇಕು ಅಂತ ಇಲ್ಲಿ ಬಹಳ ಕುತೂಹಲಕಾರಿಯಾಗಿತ್ತು. ಏನು ಈಗಿನ ಕಾಲಘಟ್ಟದಲ್ಲಿ ನಮ್ಮ ಆದಿನಾರಾಯಣವನ್ನಾದ್ರೆ ಒಳ್ಳೇದು ಅಂತ ಬಹಳಷ್ಟು ಜನ ಇದನ್ನು ಕಾತರ ಪಡುತ್ತಾ ಇದ್ರು. ಅದೇ ರೀತಿ ಅವ್ರಿಗೆ ಆಗಿದ್ದಾರೆ. ಅವ್ರಿಗೆ ಇಡೀ ನಮ್ಮ ತಾಲೂಕಿನಾದ್ಯಂತ ನಮ್ಮ ಕಾಂಗ್ರೆಸ್ ಬಂಧುಗಳ ಪರವಾಗಿ ನಾನು ಆರೈಕೆ ಮಾಡ್ತಾ ಇದ್ದೇನೆ. ಯಾಕೆಂತಂದ್ರೆ ಅಂತ ವ್ಯಕ್ತಿ ಈ ತಾಲೂಕಲ್ಲಿ ಇರಬೇಕು. ಏನು 2003ರ ಇತಿಹಾಸದಲ್ಲಿ ಯಾರು ಮಾಡದೇ ಇರ್ತಕ್ಕಂಥ ಒಂದು ಅದೇ ರೀತಿಯಾಗಿ ಅವರು ಒಳ್ಳೆ ಕೆಲಸಗಳು ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಆ ರೀತಿಯಲ್ಲಿ ಅವರನ್ನು ಮುಂದುವರಿಸಿದ್ರೆ ಇನ್ನೂ ಒಳ್ಳೇದಾಗುತ್ತೆ ಅಂತ ನಮ್ಮ ಕಾಂಗ್ರೆಸ್ ಬಂಧುಗಳಲ್ಲಿ ಮನವಿ ಮಾಡುತ್ತಾ ಈ 2 ಮಾತುಗಳನ್ನು ಮಾತಾಡಲು ಅವಕಾಶ ಕೊಟ್ಟಿದ್ದಕ್ಕೆ ತಮಗೆಲ್ಲರಿಗೂ ಕಡ್ಡಾಯಪೂರ್ವಕವಾಗಿ 4ನೇ ತಾರೀಕಿನಂದು ಇಡೀ ತಾಲೂಕಿನಾದ್ಯಂತ 2 2 ವೀಲರ್ಸ್ ಯಾರಿದ್ದಾರೋ ಅವರೆಲ್ಲರೂ ಕಡ್ಡಾಯವಾಗಿ ಬಂದು ಆ ಒಂದು ಯಶಸ್ವಿಯಾದ ಹೆಲ್ಮೆಟ್ ಅನ್ನು ಪಡೆದು ರಕ್ಷಣೆ ಮಾಡ್ಕೋಬೇಕು ಅಂತ ತಮ್ಮಲ್ಲಿ ವಿನವಿ ಮಾಡ್ಕೊಳ್ತಾ ಇದ್ದೀನಿ. ವೇದಿಕೆಯ ಮೇಲೆ ಆಸೀನರಾಗಿರುವಂತ ಎಲ್ಲ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರೇ ಹಾಗೂ ಮಾಜಿ ಅಧ್ಯಕ್ಷರುಗಳೇ, ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳೇ, ಎಲ್ಲ ಇಲ್ಲಿ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದ ಸಮಸ್ತ ಜನತೆಗೆ 2026 ಹೊಸ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವಾಗ ಇಲ್ಲಿ ಏರ್ಪಡಿಸಿರೋದೇನೆಂದ್ರೆ ನಮ್ಮ ದ್ವಿಚಕ್ರ ವಾಹನಗಳು ಎಲಿಮೆಂಟ್ ವಿತರಣೆಯನ್ನ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಆದಿನಾರಾಯಣನ್ ಅವರು ಸ್ವಂತ ಖರ್ಚಿನಿಂದ ಎಲ್ಲ ನಮ್ಮ ಪಕ್ಷಾತೀತ ಎಲ್ಲರಿಗೂ ಯಾರೇ ಬಂದ್ರು ಎಲ್ಲರೂ ಗಾಡಿಗಳು ತಗೊಂಡ್ಬಂದು ಇಲ್ಲಿ ನಿಲ್ಲಿಸಿ ಎಲ್ಲರೂ ಎಲಿಮೆಂಟ್ಗಳನ್ನು ತಗೋಬೇಕು, ಸುರಕ್ಷಿತವಾಗಿ ಅವ್ರ ಮನೆ ಸೇರ್ಬೇಕಂತೇಳಿ ಅವ್ರ ಭಾವನೆ. ಕೆಲವರು ಎಲಿಮೆಂಟ್ ತಗೊಂಡು ಗಾಡಿಗೆ ಹಾಕೊಂಡು ತಲೆಗೆ ಹಾಕೊಳ್ಳಲ್ಲ, ಗಾಡಿಗೆ ತಗಿಲಿಸ್ಕೊಂಡ್ಬಿಟ್ಟು ಹೋಗ್ತಾ ಇರ್ತಾರೆ. ಏನಂದ್ರೆ ಅವ್ರೇನೋ ಒಂದು ಸೋಕಿ ಅಂದ್ಕೊಂತಾರೆ. ನಾವು ಸುರಕ್ಷತೆಯಾಗಿ ಹೋಗ್ಬೇಕಂದ್ರೆ ತಲೆಗೆ ಹಾಕೊಂಡು ನಾವು ದಾರಿಲಿ ಹೋದ್ರೆ ನಮಗೊಂದು ದೊಡ್ಡ ಅನಾಹುತ ತಪ್ಪುತ್ತೆ. ಅದಕ್ಕೋಸ್ಕರ ಇಲ್ಲಿ ಎಷ್ಟೋ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ನಮ್ಮ ಅರ್ಚನಾ ಕುಂಕುಮ ಕೊಡೋದ್ರಲ್ಲಿ, ಹೆಣ್ಣು ಮಕ್ಕಳಿಗೆ ಸೀರೆ ವಿತರಣೆ ಮಾಡೋದ್ರಲ್ಲಿ ಎಲ್ಲವನ್ನು ನಮ್ಮ ಸ್ವಂತ ಖರ್ಚಿನಿಂದ ನಮ್ಮ ಆದಿನಾರಾಯಣನ್ ಅವರು ಸೋತ್ರು ಮುಳುಬಾಗಲ್ ಬಿಟ್ಟು ಹೋಗಿಲ್ಲ.
ಮುಳುಬಾಗ್ಲಲ್ಲೇ ಇದ್ದು ರಾತ್ರಿ ಹಗಲು ಇಲ್ಲೇ ಇದ್ದು ದುಡಿದು ನಮ್ಮ ಮುಳುಬಾಗಿಲು ಜನತೆಗೆ ತುಂಬಾ ಅನುಕೂಲ ಮಾಡ್ತಾ ಇದ್ದಾರೆ. ಹೆಣ್ಣು ಮಕ್ಕಳಿಗಾಗ್ಲಿ ಸ್ಕೂಲ್ಗಾಗ್ಲಿ ಎಲ್ಲ ಅವರು ಇದ್ದು ಮಾಡ್ತಿದ್ದಾರೆ. ಅವರಿಗೆ ನಾವೆಲ್ಲ ಪ್ರೋತ್ಸಾಹ ಕೊಟ್ಟು ನಾವು ಇದೇ ತರ ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ನಾವಿನ್ನ ಅವ್ರನ್ನ ಇದ್ದು ನಾವು ಯಾರೇ ಎಷ್ಟು ಜನ ಬಂದ್ರು ಕೂಡ ನಮ್ಮ ಆದಿನಾರಾಯಣನವರೇ ನಮ್ಮ ಜೊತೆಯಲ್ಲಿದ್ದು ಅವರೇ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಎಂದು ನಾವು ಜನತೆ ಎಲ್ಲ ಗೊತ್ತು ಎಲ್ರಿಗೂ. ನಮ್ಮ ಕೊತ್ತೂರು ಮಂಜಣ್ಣ ಹೇಳಿದ್ದಾರೆ. ಆದ್ರಿಂದ ಎಲ್ರು ನಮ್ಮ ಆದಿನಾರಾಯಣನ ಜೊತೆ ಇದ್ದು ನಾವು ಇದು ಮಾಡ್ಬೇಕಂತೇಳಿ ಆಶಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್.